SX4. ಗಾಡಿ ಹೆಸರು SX4. ಹಾಂ, ಮಾರುತಿ. ಸೊ ಪಂಚರ್ ಆಗಿರ್ತಕ್ಕಂಥ ಒಂದು ಪಂಚರ್ ಅಥವಾ ಬ್ಲೋ ಆಗಿದೆ ಗೊತ್ತಿಲ್ಲ, ಡಿಸ್ಟೌನ್ ಟೈರ್ದು. ಇದು ಒಂದು ಇನ್ಫ್ಲೇಟರ್. ಓಕೆ, ಪೋರ್ಟ್ರಾನಿಕ್ಸ್ ಇನ್ಫ್ಲೇಟರ್ನಿಂದ ಬ್ಲೋ ಹೊಡಿತಾ ಇದ್ದೀವಿ. ಪರವಾಗಿಲ್ಲ, ಚೆನ್ನಾಗಿ ಬ್ಲೋ ಇರ್ತದೆ. ಸೊ ಈ ಪ್ರಾಡಕ್ಟ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ಕಾರಲ್ಲಿ ತುಂಬ ಆ ಕಡೆ ಈ ಕಡೆ ಟ್ರಾವೆಲ್ ಮಾಡೋರಾಗಿರ್ಬೋದು ಅಥವಾ ಒಂದು ಬೈಕಲ್ಲಿ ಓಡಾಡೋರಾಗಿರ್ಬೋದು, ಇದನ್ನು ಹಿಡ್ಕೊಳೋದು ತುಂಬ ಬೆಸ್ಟ್ ಅನ್ಕೊತೀನಿ. ಯಾಕಂದರೆ ಪದೇ ಪದೇ ಪಂಚರ್ ಆಗ್ತಾ ಇರುತ್ತೆ ಹೋಗೋದಾಗ. ಕಂಪ್ಲೀಟ್ ನೋಡಿ ಬ್ಲೋ ಯಾವ ಥರ ಹೊಡಿತಾ ಇದೆ ಅಂತ. ಬಂದಲ್ಲೇ ನೆನ್ನೆ ಹಿಂದೆಗಡೆ ಐತಿ, ಇವಾಗ ಮುಂದೆಗಡೆ. ಮುಂದೆ ಹೊಸ ಟೈರ್ ಇದು, ಅದು ಹಳೇದಿತ್ತು. ಟೈರ್ ಕ್ರ್ಯಾಕ್ ಬಂದೈತೆ ಮೋಸ್ಟ್ಲಿ. ಇದನ್ನು ವಾರಂಟಿ ಕ್ಲೈಮ್ ಮಾಡ್ಕೋಬೇಕು ಹೋಗಿ. ತಗೊಂಡಿನ 1 ಇಯರ್ ಆಗಿ. ಬಿಲ್ ಇದೆ. ಕೋಡ್ ಇರುತ್ತದು. ನಿಂದು ಈ ಥರ ಕ್ರ್ಯಾಕ್ ಬಂದಿದೆ, ನೋಡೋಣ ಏನು ಮಾಡ್ತಾರೆ, ವಾರಂಟಿ ಕ್ಲೈಮ್ ಮಾಡ್ತಾರೆ, ಏನು ಮಾಡ್ತಾರೆ ಕೇಳ್ಬಿಟ್ಟು. ಇದನ್ನು ಶಿವಮೊಗ್ಗದಲ್ಲಿ ಹಾಕ್ಸಿದ್ದೆ ಆ್ಯಕ್ಚುಲಿ, ಶಿವ ಟೈರ್ಸಲ್ಲಿ. ಸೈಡ್ ಬಿರಿ ಬಂದ್ಬಿಟ್ಟಲ್ಲಿ. ಅಲ್ಲಿ ಸ್ಪ್ರೇ ತಕ್ಕ ಇವರು ಪಂಚರ್ ಹಾಕೋರು. ನೈಟ್ ಓಡಿಸಿದೀನಿ ಗಾಡಿನ. ನಿಮ್ಮ ಕಂಪ್ನಿ ಹೆಸರೇನು ಸರ್?
ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗ್ಬಿಡ್ತಲ್ಲ. ಹಾಂ ಮುಂಚೆ ಕಂಪ್ರೆಸರ್ಲ ಎಷ್ಟು ದೊಡ್ಡಗಿರೋವು. ಹಾಂ ಅಂಗಡಿಗೆ ಹೋಗಿ ಅದೇ ಕಂಪ್ರೆಸರಿಗೆ ಕ್ರೇಜ್ ಅಲ್ಲ, ಅವಾಗ ಟೈರ್ ಪಂಚರ್ ಅಲ್ಲಿ ಬಿಚ್ಕೊಂಡು ಹೋಗ್ಬೇಕಿತ್ತು, ಎಲ್ಲಿದ್ರು ಬಿಚ್ಕೊಳ್ಳೋದು ಎಲ್ಲ ಸ್ಟೆಪ್ನಿ ಹಾಕೊಂಡು ಹೋಗ್ಬೇಕಿತ್ತು. ಗಿಪ್ಪೆಲ್ಲ ಹೋದಾಗ ಪಂಚರ್ ಆದರೆ ಅದೇ ಒಂದು ಟೈಮ್ ಪಾಸ್. ಅದು ಆ ಥರ ಇದ್ದರೆ ನಿನ್ನೆ ಹೆಂಗೆ ಆರ್ ಸಿ ಬಿ ಮ್ಯಾಚ್? ಹಾಂ ಈಸಿ ವಿನ್ ಚೆನ್ನಾಗಿತ್ತು. ಇನ್ನೊಂದು ಓವರ್ ಎಕ್ಸ್ಟ್ರಾ ಇದ್ದರೆ ಹೊಡೆದ್ಬಿಡೋರು. ಬಾಲಿಂಗ್ ಅವ್ನಿಗೆ ಲಾಸ್ಟ್ 4 ಓವರಲ್ಲಿ ಕೇವಲ 24 ಶೆಡ್ಗೆ ಚೆನ್ನಾಗಿ ಆಡ್ದ. ಒಳ್ಳೆ ಶೆಡ್ ಅದಕ್ಕೆ ನಮ್ಮ ಕನ್ನಡ ಕಾಮೆಂಟ್ರಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಜಾನಿ ಇದಾರಲ್ಲ, ಓಕೆ ಕಂಪ್ಲೀಟ್ ಆಯಿತು. ಇವಾಗ ಜಾನಿ ಅವ್ರ ನೆನ್ನೆ ಶೆಡ್ಗೆ ಔಟ್ ಆದಾಗ ಶಶಾಂಕ್ ಅವರು ಹೊರಟಿದ್ದಾರೆ ಶೆಡ್. ಇವಾಗ ಕರ್ಕೊಂಡೋಗಿ ಇದನ್ನು ತೋರಿಸ್ಕೊಂಬರೋಣ ಏನಾಗಿದೆ ಅಂತ ಎಲ್ಲ ಟೈರ್ನು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ. ನೋ ಥ್ಯಾಂಕ್ಸ್. ನಮ್ಮ